7 ಗಂಟೆ ಆಯ್ತು, ನಾನು ಬರ್ತೀನಿ. ಮಳೆ ಬರೋ ಹಾಗಿದೆಯಲ್ಲಯ್ಯ? ಅಯ್ಯೋ, ಮಳೆ ಅಲ್ಲ, ಸಿಡ್ಲು ಬಡಿದ್ರು 7 ಗಂಟೆ ಆದ ತಕ್ಷಣ ನಾನು ಹೊರಡಲೇಬೇಕು. ಓಕೆ, ಬರ್ತೀನಿ. ನಾಳೆ ಬಿಟ್ಟು ಮಾಡೋಣ. ಏನಯ್ಯ, ನಮ್ಮ ಮನಂತೂ 7 ಗಂಟೆ ಆದ್ರೆ ಎಲ್ಲಿದ್ರು ಹೇಗಿದ್ರು ಹೊರಟೋಗ್ತಾನಲ್ಲಯ್ಯ. ಅವೊಂದು ಲವ್ ಮ್ಯಾರೇಜ್ ಅಂತ ಕಾಣುತ್ತೆ, ಅದಕ್ಕೆ ಹೀಗೆ. ನಾಳೆ ನೀನು ಮ್ಯಾರೇಜ್ ಮಾಡ್ಕೊಂಡ್ರೆ ಹೀಗೆ ಆಡ್ತೀಯ. ಊಟಕ್ಕೆ ಸಿದ್ಧ ಮಾಡ್ತೀನಿ, ಬೇಡಿ. ನೋಡಿ, ಎಚ್ಚರ ಆದಾಗ ಈ ಮಾತ್ರೆ ಕೊಡಿ. ಅಂದ ಹಾಗೆ ನೀವು ನಮ್ಮ ರಾಮ ಮಿಸ್ಸಸ್ ಇವತ್ತು ಸಂಜೆ ಡಿಸ್ಪೆನ್ಸರಿಗೆ ಬಂದು ಅದೇನೋ ಮೈಕೈ ನೋವು ಅಂತ ಔಷಧಿ ತಗೊಂಬಂದಲ್ಲ, ರಾಮು ಅದನ್ನೆಲ್ಲ ನಿಮ್ಗೆ ಹೇಳಿಲ್ವಾ? ಬಂದವರೇ ಮಲ್ಕೊಂಡ್ಬಿಟ್ರು ಡಾಕ್ಟ್ರೆ. ಇವನು ನಾನಿಬ್ರು ಕ್ಲಾಸ್ಮೇಟ್ಸ್ ಅಮ್ಮ. ಅದ್ಯಾಕೆ ಗೊತ್ತಾಗುತ್ತೆ ಹೇಳಿ ನಿಮ್ಗೆ? ಮದುವೆಲಿ ಕರ್ದೋಗಿರ್ದೋ ಸ್ವಲ್ಪ ಊಟ ಗೀಟ ಹಾಕ್ಸಿದ್ರೆ ನಿಮ್ಮ ನಮ್ಮ ಪರಿಚಯ ಗೊತ್ತಾಗ್ತಾ ಇತ್ತು. ಮದುವೆಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದಟ್ಸ್ ಆಲ್ ರೈಟ್. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಈ ಮಾತ್ರೆನ ಹಾಕಿ, ಜಾಸ್ತಿ ಜ್ವರ ಬಂದಾಗ ಒದ್ದೆ ಬಟ್ಟೆ ಹಣೆ ಮೇಲೆ ಹಾಕಿ, ಜ್ವರ ಕಮ್ಮಿ ಆಗುತ್ತೆ. ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಅಮ್ಮ, ಅಮ್ಮ, ಲಲಿತ, ಲಲಿತ, ಹೋಗು, ಹೊರಟು ಹೋಗು. ನನ್ನ ಮನಸ್ಸಿಂದ ದೂರ ಹೊರಟು ಹೋಗು. ನನ್ನನ್ನು ನೋಯಿಸ್ಬೇಡ. ಹೋಗು, ಹೊರಟು ಹೋಗು, ಹೊರಟು ಹೋಗು. ನನ್ನ ಮನಸ್ಸಿಂದ ದೂರ ಹೊರಟು ಹೋಗು. ಗೌರಿ, 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 ಗೌರಿ. ತಗೋ ಕಾಫಿ.
ಇವತ್ತೊಂದ್ ದಿವ್ಸನಾದ್ರೂ ಮನೇಲಿ ಇಟ್ಕೊಂಡು ರೆಸ್ಟ್ ತಗೋಬೋದಲ್ಲ. ಇವಾಗ ಏನಿಲ್ಲ, ಹುಷಾರಾಗಿದ್ದೀನಿ. ಸ್ವಲ್ಪ ಡಾಕ್ಟರ್ನ ನೋಡ್ಕೊಂಡ್ ಬರ್ತೀನಿ. ಇದೇನೇ ಯಾರಂತು? ಯಾಕೆ ಮಗು ಹುಷಾರಿಲ್ವೇ? ಲಿವರ್ ಕಂಪ್ಲೇಂಟು, ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾನೆ. ಇವಾಗ ಹೇಗಿದೆ? ಏನೂ ಇಲ್ಲಪ್ಪ, ಸುಮ್ಮನೆ ನಮ್ಮ ಶ್ರೀಮತಿ ಅವ್ರ ಗಾಬರಿ ಅಷ್ಟೇ. ಬೆಳಗಿನಿಂದಲೂ ಡಾಕ್ಟ್ರಿ ತೋರಿಸಿ ಅಂತ ಪಲ್ವಿ ಹಾಡಿದ್ದೇ ಹಾಡಿದ್ದು. ಅವಳ ಬಲವಂತಕ್ಕೆ ಬೆಳಗಾದ್ರೆ ಇಲ್ಲಿ ಬರ್ಬೇಕಾಗಿದೆ ನೋಡಿ. ಮಗುಗೆ ಹೆಸರೇನಿಟ್ಟಿದೀಯಾ? ಸಾವಿತ್ರಿ. ಸಾವಿತ್ರಿ ಹೆಸರಿನಷ್ಟೇ ಮುದ್ದಾಗಿದೆ ಮಗು. ದಿ ಕ್ರೆಡಿಟ್ ಗೋಸ್ ಟು ಮೈ ವೈಫ್. ಇವಳೆಲ್ಲ ಅವಳ ಹಾಗೆ. ಅಂದ್ಹಾಗೆ ನಿನಗೆಷ್ಟು ಮಕ್ಕಳು? ನನಗಿನ್ನೂ ಆ ತಾಪತ್ರಯ ಇಲ್ಲಪ್ಪ. ತಾಪತ್ರೆ ಅಂತ ಹೇಳ್ಬೇಡ ರಾಮು. ಮಕ್ಕಳಿರೋ ಮನೆ ನಂದ್ಗೋಕುಲ ಆಗ್ತಾರೆ. ಅವುಗಳ ಸಾಹಸದಲ್ಲಿ ಸಿಗೋ ಆನಂದ ಅನುಭವಿಸಿ ತಿಳ್ಕೊಬೇಕೇ ಹೊರತು ಹಾಗೆ ಹೇಳಕ್ಕಾಗಲ್ಲ. ನನಗಂತೂ ಇವ್ರ ಜೊತೆಲಿ ಆಟ ಆಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾಳೆ ನಿನಗೂ ಒಂದೆರಡು ಆಗಲಿ, ಆಮೇಲೆ ನೀನೇ ಹೇಳ್ತೀಯ. ರಾಮು, ಅನಂತು, ಏನಿದು? ವೆರಿ ಗುಡ್, ವೆರಿ ಗುಡ್. ಇಷ್ಟು ದಿವಸ ಕ್ಲಿನಿಕ್ ಇಟ್ಟಿದ್ದಕ್ಕೆ ಇವತ್ತು ಸಾರ್ಥಕವಾಯ್ತು ನೋಡು. ಹಳೆ ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗೆ ನೋಡೋ ಹಾಗಾಗಿ. ಹಾ, ಏನಂತಾಳಯ್ಯ ನಮ್ ಸಾವಿತ್ರಿ? ಅವಳೇನಂತಾಳೆ, ಗಲಾಟೆ ಎಲ್ಲ ಅವ್ರ ಅಮ್ಮಂದೆ. ನಿನ್ಗೇನು ಆಗಿಲ್ಲಪ್ಪ, ನೀನ್ ತುಂಬಾ ಆರೋಗ್ಯವಾಗಿದೀಯಾ. ಇಷ್ಟಕ್ಕೆ ರಾತ್ರಿ ನೀನ್ ಹೆಂಡತಿ ಅದೆಷ್ಟು ಗಾಬರಿ ಪಟ್ಬಿಟ್ರು. ಯಾಕೆ? ಯಾವಾಗ? ನಿನ್ನೆ ತುಂಬಾ ಮಳೆನಾ, ನಾನು ಕ್ಲಿನಿಕ್ ಮುಚ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದೆ. ಮಳೆಯಲ್ಲಿ ಇವ್ರ ಹೆಂಡತಿ ನೆನ್ಕೊಂಡು ಓಡ್ ಬಂದು ನನ್ನ ಗಂಡನ ಜ್ಞಾನ ತಪ್ಪಿದೆ, ತಕ್ಷಣ ಬರ್ಬೇಕು ಅಂತ ಕರೆದ್ರು. ನಾನು ಯಾರು ಏನು ಅಂತ ವಿಚಾರ ಮಾಡದೆ ಹೋಗ್ ನೋಡಿದ್ರೆ ಇವನು ನೋಡಿದ ಮೇಲೇನೆ ಆಕೆ ಈತನ ಹೆಂಡತಿ ಅಂತ ನನಗೆ ಗೊತ್ತಾದದ್ದು. ಅಬ್ಬಬ್ಬಬ್ಬಬ್ಬ, ಒಂದು ಕ್ಷಣದಲ್ಲಿ ಅದೆಷ್ಟು ಸಂಕಟ ಪಟ್ಬಿಟ್ರು. ಈತನ ಕಂಡ್ರೆ ಆಕೆಗೆ ಪ್ರಾಣ ಕಣೆಯ. ಒಟ್ನಲ್ಲಿ ನೀನು ಬಹಳ ಲಕ್ಕಿ ಫೆಲೋ ಕಣೆಯ. ಯು ಹ್ಯಾವ್ ಎ ವೆರಿ ಲವಿಂಗ್ ವೈಫ್. ಇವತ್ತು ಕಂಪ್ಲೀಟ್ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ನಾನು ಬರ್ಲಾ? ಅನಂತ ನಾನು ಬರ್ತೀನಿ. ಯಾಕಿದೆಲ್ಲ? ಮಕ್ಕಳನ್ನ ಮೊದಲನೇ ಸಲ ನೋಡುವಾಗ ಬರೀ ಕೈಯಿಂದ ನೋಡ್ಬಾರ್ದಂತೆ, ಹಾಗಂತ ನಮ್ಮಮ್ಮ ಹೇಳ್ತಾರೆ. ನಾನು ಬರ್ತೀನಿ. ನಮ್ ರಾಮು ಬಹಳ ಸೆಂಟಿಮೆಂಟಲ್ ಕಣೆ. ಅವ್ನು ಯಾವಾಗಲೂ ಹೀಗೆ. ಅನಂತು, ಅನಂತು ಬರ್ಲಿ ಅಲ್ಲಿ? ಬೆಳಗ್ಗೆಯಿಂದ ನಾನು ನೋಡ್ಲಿಲ್ಲಪ್ಪ. ನಾನು ನೋಡ್ಲಿಲ್ಲಪ್ಪ. ಇಟ್ಸ್ ಆಲ್ ರೈಟ್. ಶ್ರೀಕಂಠು, ಅನಂತರಾಮ ಇಲ್ಲಿ ಕಾಣ್ತಾ ಇಲ್ವಲ್ಲ? ಇಲ್ಲ, ಇವತ್ತು ಕಾಲೇಜಿಗೆ ಬಂದ ಕಾಣ್ಲಿಲ್ಲ. ಇವತ್ತು ನೀನು ಹತ್ರ ಕಳ್ಸಿಲ್ವಲ್ಲ? ಮತ್ತೆ ಓಹೋ, ಅವನ ಮಗು ಮೈಯಲ್ಲಿ ಬೇರೆ ಸರಿ ಇರಲಿಲ್ಲ. ಇಟ್ಸ್ ಆಲ್ ರೈಟ್, ಐ ವಿಲ್ ಸಿ. ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತ ಕಣೆ. ನಿನ್ನಂಥ ಸಕ್ಕರೆ ಬೊಬ್ಬೆನ ಹೆಂಡತಿ ಆಗ್ಬಿಡ್ತಲ್ಲ, ಅದಕ್ಕೆ. ನಾನು ಅಷ್ಟೇ ತುಂಬಾ ಅದೃಷ್ಟವಂತೆ. ಇಲ್ಲದೆ ಇದ್ರೆ ನಿಮ್ಮಂತ ಒಳ್ಳೆ ಗಂಡನ ಪಡೀತಿದ್ನೇನು. ನೀವು ನನ್ನ ಕೈ ಹಿಡಿದು ಕತ್ಲೆ ಆಗಿದ್ ನನ್ನ ಬಾಳನ್ನ ಬೆಳಕ್ ಮಾಡಿದ್ರಿ. ನೀನ್ ಎಷ್ಟು ಮುದ್ದು, ನಿನ್ ಮಾತು ಅಷ್ಟೇ ಮುದ್ದು. ನೋಡಿ, ಸುಮ್ನೆ ನನ್ನ ಹೊಗಳ್ಬೇಡಿ ಅಂದ್ರೆ. ನೀನೇನಂದ್ರು ಸರಿ, ನಿನ್ನೊಂದೊಂದು ಮಾತು, ಹಾವ ಭಾವ, ನಗೆ, ನೋಟ ಎಲ್ಲಾನು ಮುದ್ದು. ನಿನ್ ಹತ್ರ ಇದ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ ನೋಡು. ಸದಾ ನಿನ್ ಹತ್ರನೇ ಇದ್ಬಿಡೋಣ ಅನ್ಸುತ್ತೆ. ಏನ್ರಿ ಇದು, ಮಗು ಎದುರಿಗಿರುವಾಗ ಈಗೆಲ್ಲ ಆಡ್ತಿರಲ್ಲ. ಬಿಡಿ ಅಂದ್ರೆ ಬಿಡ್ರಿ. ಬಿಟ್ಟೆ. ಓ, ಕ್ಲಬ್ಬಿ ಟೈಮ್ ಆಯ್ತು. ನಾ ಡ್ರೆಸ್ ಮಾಡ್ಕೊಂಡ್ ಬರೋದ್ರಲ್ಲಿ ನಿನ್ ಕಾಫಿ ರೆಡಿ ಮಾಡ್ಬೇಕು. ಅನಂತು, ಅನಂತು, ಬರ್ತಾ
ನಾನು ಅಷ್ಟೇ ತುಂಬಾ ಅದೃಷ್ಟವಂತಲೆ. ಇಲ್ಲದೆ ಇದ್ರೆ ನಿಮ್ಮಂತ ಒಳ್ಳೆ ಗಂಡ ಪಡೀತಿದ್ದೇನು. ನೀವು ನನ್ನ ಕೈ ಹಿಡಿದು ಕತ್ಲೆ ಆಗಿದ್ ನನ್ನ ಬಾಳನ್ನ ಬೆಳಕ್ ಮಾಡಿದ್ರಿ. ನನ್ನವ್ರನ್ನ ಬಿಟ್ಟು ಇಲ್ಲಿಂದಲೇ ಬಂದಿದ್ದೀನಿ. ನೀವಂದ್ರೆ ನನಗೆ ಯಾರು ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆದರ್ತೆ ಹೋದ್ರೆ ಯಾರು ಆದರ್ಸ್ತಾರೆ? ನಾನೆಲ್ಲೂ ಹೋಗಲ್ಲ. ಇದು ನನ್ನ ಮನೆ. ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನೀವು ಒಳ್ಳೇದು ಕೆಟ್ಟದ್ದು ಎಲ್ಲ ನನಗೆ ಸೇರಿದು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಹೃದಯ ಎಲ್ಲ ನಂದು. ಗೌರಿ, ಇದುವರೆಗೂ ನನ್ನನ್ನು ಹಿಡಿದಿದ್ದು ಭ್ರಮೆ ಇವತ್ತು ಬಿಟ್ಟು ಇವತ್ತಿನಿಂದ ನಾನು ನಿನ್ನನ್ನು ಗೌರಿ ಶುದ್ಧವಾದ ಹೃದಯದಿಂದ ತೆರೆದ ಬಾಹುಗಳಿಂದ ನಿನ್ನನ್ನು ಬಂಧಿಸ್ತೇನೆ ಗೌರಿ. ಗೌರಿ ಗೌರಿ, ನಾನು ನಿನ್ನವರು ಗೌರಿ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬುದ್ಧಿ. ದೇವಸ್ಥಾನಕ್ಕೆ ಹೋದ್ಲೆ. ದೇವ್ರೆ, ನಾನು ಇಷ್ಟು ದಿವಸದ ತಪಸ್ಸನ್ನ ನಿಷ್ಫಲ ಮಾಡ್ಬಿಟ್ಟೆ. ಇನ್ನು ನಾನು ಯಾಕೆ ಜೀವ ಸಹಿತ ಇಡಬೇಕು? ಯಾಕೆ ಜೀವ ಸಹಿತ ಇಡಬೇಕು? Sister, take her to the ward. Doctor, we had done our best. ಪ್ರಾಣಿಕೇನೋ ಅಪಾಯ ಇಲ್ಲ ತಾನೆ. ಅವಳು ಬದುಕ್ತಾಳೆ ಅನ್ನೋ ಭರವಸೆ ಇದ್ರೆ ಸಾಕು ಡಾಕ್ಟರ್. ಅವಳು ಹಾಗೆ ಇರ್ಲಿ, ದೇಹದಲ್ಲಿ ಏನೇ ಊನಾಗಿರ್ಲಿ, ಬಹಳ ಜೋಪಾನವಾಗಿ ಕಾಪಾಡ್ಕೊತೀನಿ ನಾನು ಅವಳನ್ನ. ಡೋಂಟ್ ಬಿ ಆಂಕ್ಷಿಯಸ್. ಹಾಗಲ್ಲ ಡಾಕ್ಟರ್, ಅವಳು ನನ್ನ ಮದುವೆಯಾಗಿ ಮನೆಗೆ ಬಂದಾಗಿನಿಂದಲೂ ಅವ್ರ ತಂದೆ ತಾಯಿಗಳ ಮುಖ ಸಹ ನೋಡಿಲ್ಲ. ಹುಷಾರಾದ ತಕ್ಷಣ ಮೈಸೂರು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹ್ಯಾವ್ ಟ್ರಸ್ಟ್ ಇನ್ ಗಾಡ್. ಶಿ ಇಸ್ ಕಮಿಂಗ್ ಔಟ್.
ದೇವ್ರೆ, ಜೀವನದಲ್ಲಿ ನಾನು ಒಂದು ಸಲ ಕಟ್ಟದ ಆಶಾ ಗೋಪುರ ಕನಸು ಮಾಡಿ ಸಾಕಷ್ಟು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಆಸೆನೂ ಹಾಗೆ ಮಾಡ್ಬಿಡ್ಬೇಡ ಅಪ್ಪ. ಈ 2 ಕನಸಿನಿಂದ ಆಗುವ ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಗೌರಿ, ಹೌದು ಗೌರಿ, ನಾನೇ. ನನ್ನಿಂದ ನಿನ್ನ ಮನಸ್ಸು ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಗೌರಿ. ತಪ್ಪು ಮಾಡಿದ ಅಪರಾಧಿಯಾಗಿ ನಿನ್ನ ಮುಂದೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ನನಗೇನು ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ಒಂಟಿಯಾಗಿ ನನ್ ಬಿಟ್ಟು ಹೊಟ್ಟು ಹೋಗ್ಬಿಡ್ಬೇಡ ಗೌರಿ. ಹೌದು ಗೌರಿ. ಕೊನೆಗೂ ನಿಮ್ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಲ್ಲ, ನಾನು ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಈ ಕ್ಷಣ ನಾನ್ ನಿಮ್ ಕಣ್ಣು ಮುಂದೆ ಕ್ಷಣ ಸತ್ರು ಪರವಾಗಿಲ್ಲ. ಹಾಗನ್ಬಿಡ ಗೌರಿ, ಹಾಗನ್ಬಿಡ ಗೌರಿ. ಗೌರಿ, ನೀನು ಹೋಗ್ಬಿಟ್ರೆ ಆಮೇಲೆ ನಾನು ಬದುಕಿದ್ರು ಒಂದೇ ಸತ್ತು ಹೋಗ್ಬೇಕು. ನಾನಿನ್ನು ಸಾಯೋದಕ್ಕೆ ಬಿಡೋದಿಲ್ಲ, ನಾನಿನ್ನು ಸಾಯೋದಕ್ಕೆ ಬಿಡೋದಿಲ್ಲ ಚಿನ್ನ, ನಾನಿನ್ನು ಸಾಯೋದಕ್ಕೆ ಬಿಡೋದಿಲ್ಲ ಚಿನ್ನ. ಗೌರಿ